ಬೇಸರ ಇಲ್ಲದೆ ಖಳ ರಜಗ ಬೇಸರ ಇಲ್ಲದೆ ಖಳ ರಜಗ ಖಳ ರಜಗ. ನಮ್ಮ ಕರ್ಮ ಏನು ಮಾಡ್ಸಾಯ ಬರುವ ಸಮಯ ಬರ್ತಾ ಹೋದ್ರೆ ಆಗುವುದಿಲ್ಲ, ಬರ್ಲಿಕ್ಕೆ ಮನಸ್ಸಿಲ್ಲ. ಒಟ್ಟಾರೆ ಸಾಹಿತ್ಯ ಉಂಟು ಅಂತ ತೋಡ್ ಹಾಕುವುದಲ್ಲ ಅದು. ಎಂತ 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 ಎಂತಂದ್ರೆ ಬರುವಾಗ ತಪ್ಪಿನ ಅರಿವಾದ್ರೆ ಮಾತ್ರ ಸುಮ್ಮನೆ ಕೂತ್ಕೊಳ್ತಾರೆ, ಇಲ್ಲದೆ ಆದ್ರೆ ಪ್ರತ್ಯುತ್ತರ ಬರಬೇಕು. ಏನಾಗಬೇಕು? ಹಾ, ಸ್ವರ ಏರಿಸಿ, ಆವಾಗ ನಮ್ದು ಏರ್ತದೆ ಸ್ವರ. ಇಲ್ಲದೆ ಹೋದ್ರೆ ಬರುವಾಗ ಹೇಸರ ಕತ್ತೆಯ ಏರುತ್ತ ಬಂದ. ಸಾಹಿತ್ಯ ಯಾರಿಗೂ ಮಾರಾಟ ಆದದ್ದಲ್ಲ, ಎಲ್ಲವುದು ಎಲ್ಲರಿಗೂ ಗೊತ್ತಿರಬೇಕು ಅನ್ನುವುದು ನಂದು ವಾದ ಇಲ್ಲ. ಇಲ್ಲ ಪಿನ್ನೆ ಪಿನ್ನೆ ಮತಿರ್ ಪಿನ್ನೆ ಆ ಸಂಸ್ಕೃತ ಸಾಹಿತ್ಯ ಎಲ್ಲ ಹೇಳಿಕ್ ಹೋಗ್ಬೇಡಿ, ಕಷ್ಟ ಆಗುತ್ತೆ. ಎಂತದ ಹೇಳ್ತಿದ್ರು, ಇರ್ಲಿ ಬಿಡಿ, ಅಗತ್ಯ ಇಲ್ಲ. ಅಂದ್ರೆ ಅವರು ಒಬ್ಬೊಬ್ಬರಲ್ಲಿ ಒಂದೊಂದು ಭಾವನೆ ಒಂದೊಂದು ಇರ್ತದೆ. ಭಿನ್ನೆ ಭಿನ್ನೆ ಅಲ್ಲ, ಪಿಂಡೆ ಪಿಂಡೆ ಅಂತ ಇರ್ಬೇಕು. ನಮ್ಗದು ಸಾಹಿತ್ಯ ಹೇಳ್ರಿ ಗೊತ್ತಾಗೋದಿಲ್ಲ. ಅಲ್ಲ, ನಮ್ಗದು ಹಾಕಿ ಅಭ್ಯಾಸ ಇಲ್ಲ ಅಲ್ಲ, ಹಾಗಾಗಿ ಗೊತ್ತಿಲ್ಲ. ನೀವು ಹೇಳೋದು ಹಾಕಿ ಗೊತ್ತಿಲ್ಲ. ಹಾಗೆ ಯಾವತ್ತು ಒಂದು ಮಾತು ಕೇಳಿರ್ಬೇಕು ನೀವು, ಯಾವುದು? ಕೇಳುವವ ಹೆಡ್ಡನಾದರೂ ಹೇಳುವವ ಬುದ್ಧಿವಂತ ಇರಬೇಕು ಅಲ್ವಾ? ಈಗ ಅದೇ ಆಧಾರದ ಮೇಲೆ ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ. ಬರದವನ ದೋಷ ಇರಬಹುದು, ಅಥವಾ ಮುದ್ರಿತನ ದೋಷ ಇರಬಹುದು, ಹಾಡುವವನ ದೋಷ ಇರುವುದಿಲ್ಲ. ಹಾಡುವವನಿಗೆ ದೃಷ್ಟಿ ದೋಷ ಇದ್ರೆ ಮಾತ್ರ. ಹಾಡುವವನ ದೋಷ ಅಂದ್ರೆ ಕೇವಲ ಅವನ ಸ್ವರಭಾರದ ಮೇಲೆ. ಹಾಗೆ ಅದಕ್ಕೆ ಹೇಳು, ಅವ್ರು ಏನೋ ಬರೆದಿದ್ದಾರೆ, ಅದು ನೀವು ಹಾಗೆ ಹೇಳುವುದಾದ್ರೆ ಹೆಸರ ಕತ್ತೆಯ ಏರುತ್ತ ಬಂದನು ಅಲ್ಲ, ಹೆಸರ ಕತ್ತೆಗೆ ಹೇರುತ್ತ ಬಂದನು ಬೇಸರಿಲ್ಲದೆ ಕಳರಜಗ. ಕತ್ತೆ ಕತ್ತೆ ಇರುವುದು ಅಲ್ಲಲ್ಲ, ಯಥಾರ್ಥ. ಬರುವತ್ತಿಗೆ ಅದ್ರ ಮೈ ಮೇಲೆ ಹೊತ್ಕೊಂಡು ಬಂದಿದ್ದೀರಿ, ಮತ್ತೆ ಏರುದು ಅಂತ ಹೇಳ್ಬೇಕು, ನಮ್ಮ ಹಾರುದು ಅಂತ ಹೇಳ್ಬೇಕು, ನಿಮ್ಮ ವಾಹನ ಅದೇ. ಓಹೋ, ಈಗ ಗೊತ್ತಾಯ್ತು ನಿಮ್ಮ ಬುದ್ಧಿಮಾಂದ್ಯಕ್ಕೂ ದೃಷ್ಟಿದೋಷಕ್ಕೂ ಸಾಮೀಪ್ಯ ಬಹಳ ಹತ್ತು ಉಂಟು ಅಂತ. ನಿಮ್ಗೆ ಹಾಗೆ ಕಂಡ್ರೆ ತಪ್ಪಲ್ಲ, ಯಾಕೆ ಗೊತ್ತುಂಟ, ನಾವು ಜನ ಸ್ವಲ್ಪ ಸಣ್ಣ ಅಲ್ಲ ಅಂತ ವಾದ ಅಲ್ಲ. ಅದು ಕತ್ತೆ ಗಂಟು ಹೇರ್ಲಿಕ್ಕಿರುವುದು, ನಾವು ಏರ್ಲಿಕ್ಕಲ್ಲ. ಅದೆಂತಾಯ್ತು, ನೀವು ಈಚೆ ಬದಿಗಿದ್ರಲ್ಲ, ನಾ ಕತ್ತೆ ಆಚೆ ಬದಿಗಿದ್ನಲ್ಲ, ಮಧ್ಯದಲ್ಲಿ ಕತ್ತೆ ಬೆನ್ನ ಮೇಲೆ ಗಂಟಿತ್ತಲ್ಲ, ನಿಮ್ಗೆ ನನ್ನ ತಲವೊಂದು ಕಾಣ್ತು ಬಿಟ್ರೆ ಉಳಿದದ್ದು ಕಾಣ್ಲಿಲ್ಲ. ಅದಕ್ಕಾಗಿ ನಿಮ್ಗೆ ನಾನು ಏರ್ ಬಂದಂಗೆ ಕಾಣ್ತದಷ್ಟೇ. ಆದದ್ದು ಅದು ಕತ್ತೆ ಗಂಟು ಹೊರಲಿಕ್ಕಿರೋದ ಬಿಟ್ರೆ ನಮ್ಮನ್ನಲ್ಲ. ಅಂದ್ರೆ ನಾವು ಈಗಲಾದ್ರೂ ಜನ ಯಾರು ಅಂತ ಗೊತ್ತಾಯ್ತಲ್ಲ. ನನ್ನ ವಾಸನೆ ಮೇಲೂ ಗೊತ್ತಾಗ್ಲಿಲ್ವ ನಿಮ್ಗೆ? ವಾಸನೆ ಅಂದ್ರೆ ತಕೊಳ್ಳುದು, ಅದಲ್ಲಪ್ಪ. ಸುವಾಸನೆ ಹೇಳುವುದಿಲ್ಲ. ಹಾಗೆ ನಮ್ಮ ಸ್ವಚ್ಛತೆ, ನಮ್ಮ ಬಟ್ಟೆ. ನಾವು ಮಡಿವಾಳರು ಸ್ವಾಮಿ, ಮಡಿವಾಳರು. ಮಡಿವಾಳ ಅವ ಒಳಗಿದ್ದವು ಬಂದು ಹೊಡಿತಾ ಈಗ ಮತ್ತೆ ಗಟ್ಟಿ ಮಾತಾಡಿದ್ರೆ. ಹೇಳಲಿಕ್ಕೆ ಗಟ್ಟಿ ಮಾತಾಡ್ರ ಜಾತಿ ನಿಂದನೆ ಅಪವಾದ ಹಾಕುವಾಗ ಹೇಳಲಿಕ್ಕೆ ಒಂದು ಗೌರವ ಕೊಡಬೇಕು. ಈಗ ನಮ್ಮಲ್ಲಿ ಎಂತೆಂಥವ್ರಿಲ್ಲ. ಮೊದ್ಲೆಲ್ಲ ನಮ್ಮಲ್ಲಿ 4 ಅಕ್ಷರ ಕಲ್ತವ್ರು ಇಲ್ಲದೆ ಹೋಗ್ಬಹುದು. ಈಗೆಲ್ಲ ಕಲ್ತು ಎಷ್ಟೆಷ್ಟು ವಿದ್ಯಾಧರರಾದವರಿದ್ದಾರೆ ಗೊತ್ತುಂಟ. ಅಂದ್ರೆ ವಿದ್ಯೆಯನ್ನು ಆರ್ಜಿಸಿಕೊಂಡವರು, ವಿದ್ಯೆಯನ್ನು ಧರಿಸಿಕೊಂಡವ ಅಂತರ್ಥ. ಹಾಗೆ ನಮ್ಮಲ್ಲಿ ಬಹಳ ಜನ ಇದ್ದಾರೆ ಬಿಡಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನ ಗೌರವ ಅಂತ ಕೊಡತಕ್ಕದ್ದು ಇರ್ಲಿ ಬಿಡಿ, ಆಕ್ಷೇಪ ಇಲ್ಲ. ರಾಜರು ಇರ್ತಾರೆ, ರಜಕರು ಇರ್ತಾರೆ. ಮಡಿವಾಳ ಅಂತ ಹೇಳಿದ್ರಿ ನೀವು. ಯಾರು ಮಡಿವಾಳ ಅಲ್ಲ? ಎಲ್ಲರೂ ಲೋಕಚಕ್ಷು ಸೂರ್ಯನಾರಾಯಣ ಮಡಿವಾಳ ಅಲ್ವಾ? ಸೂರ್ಯನಾರಾಯಣ ಮಡಿವಾಳ ಅಲ್ವಾ?
ಅವನನ್ನು ಸೇರಿಸ್ಬಿಟ್ರೆ ಈಗ ಅವನು ಮಡಿವಾಳನೆ. ಬೇಡ, ನಮ್ಮ ಮಧುರಾ ಮಹೀಂದ್ರ ಕಂಸ ಮಹಾರಾಜ ಮಡಿವಾಳ ಅಲ್ವ ಅವ? ಕ್ಷತ್ರಿಯರನ್ನೆಲ್ಲ ತಂದು ಮತ್ತೆ ನಾ ಹೇಳುದಿಲ್ಲ. ಯಾಕೆ ಕೇಳಿ, ಮಡಿವಾಳ ಹೇಳುವ ಶಬ್ದದ ಅರ್ಥ ಏನು? ಸೂರ್ಯದೇವನನ್ನು ನಾನು ಮಡಿವಾಳ ಅಂತ ಸಂಬೋಧಿಸಿದೆ ಯಾಕೆ? ಲೋಕದ ಕತ್ತಲೆ ಎನ್ನುವ ಕೊಳೆಯನ್ನ ತೊಳೆದು ಬೆಳಕೆನ್ನುವಂತ ದೀವಿಗೆಯನ್ನ ಹಿಡಿಯುವುದರಿಂದ ಅವ ಮಡಿವಾಳ. ಕತ್ತಲೆ ತೊಳೆಯುವುದಿಲ್ವಾ? ಅವ ಮಡಿವಾಳ ಅದ. ಇನ್ನು ನಮ್ಮ ಕಂಸ ಮಹಾರಾಜ ಅವನು ಮಡಿವಾಳನೆ. ಯಾಕೆ? ಪ್ರಜಾವರ್ಗದ ಕಷ್ಟಕೋಟಲೆಯನ್ನ ತೊಳೆದು ಸುಖ ನೆಮ್ಮದಿಯನ್ನ ನೀಡುವುದರಿಂದ ಅವು ಮಡಿವಾಳ. ನಾನು ಮಡಿವಾಳ್ನೆ. ಬಟ್ಟೆಯಲ್ಲಿರುವ ಕೊಳೆಯನ್ನು ತೊಳೆದು ಮಡಿ ಮಾಡುವ ಮಡಿವಾಳ ನಾನು. ಬಂದು ನೆನಪಿಟ್ಟುಕೊಳ್ಳಬೇಕು. ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವ ಅನ್ನುವ ಕಾರಣಕ್ಕಾಗಿ ದಬ್ಬಣದಲ್ಲಿ ಅಂಗಿ ಹೊಲಿಸುವುದಲ್ಲ. ಅದಕ್ಕೆ ಸೂಜಿಲೇ ಹೊಲಿಬೇಕು ಅಂಗಿಯನ್ನ. ದೊಡ್ಡವರೊಂದು ಮಾತ್ರಕ್ಕೆ ಎಲ್ಲ ದೊಡ್ಡದಾಗುವುದಿಲ್ಲ. ಇವು ಇಷ್ಟೊತ್ತು ಇಷ್ಟೆಲ್ಲ ಜನ ನಿಮ್ಮ 3 ಜನರನ್ನು ನೋಡಿಕೊಂಡು ಕೊಲ್ಲೊಡಿದೆ ಸುಮ್ಮನಿದ್ದದ್ದು ಯಾಕೆ? ಕಾರಣ ನಿಮ್ಮ ಶುಭ್ರವಾದ ಮಡಿಯಾದ ಬಟ್ಟೆಯೇ ಕಾರಣ. ನಮ್ಮ ವ್ಯಕ್ತಿತ್ವ ಅಲ್ಲ. ಆ ಬಟ್ಟೆ ಅಷ್ಟು ಶುಭ್ರವಾಗಿರ್ಲಿಕ್ಕೆ ಕಾರಣ ನಮ್ಮ ಜಾತಿ ಮಕ್ಕಳು. ನಾವು ಎಲ್ಲಿಂದ ಎಲ್ಲಿವರೆಗಿದ್ದೇವೆ ಗೊತ್ತುಂಟ? ಎಲ್ಲಿಂದ ಎಲ್ಲಿವರೆಗಿದ್ದೀರಿ? ಹುಟ್ಟಿದ ಮನೆಯಿಂದ ಹಿಡಿದು ಸತ್ತ ಮನೆವರೆಗೂ ನಾವು ಬೇಕೆ. ಹೌದಪ್ಪ, ಅಷ್ಟು ಯೋಗ್ಯತೆ ಉಂಟು. ಇರ್ಲಿ ಬಿಡಿ. ರಾಜನಿಗೂ ರಜಕನಿಗೂ ವ್ಯತ್ಯಾಸ ಇಲ್ಲ ಹೇಳುವುದಕ್ಕೆ ಒಂದು ಮಾತು. ಯಾವುದು ವ್ಯತ್ಯಾಸ? ಮಹಾರಾಜರು ಓಲಗ ಕೊಡ್ತಾರೆ, ನಾವು ಓಲಗ ಕೊಡ್ತೇವೆ. ನಿಮ್ಮ ಸಿಂಹಾಸನ? ನಮ್ದು ಸಿಂಹಾಸನ ಅಲ್ಲ, ನಮ್ಮದು ಶಿಲಾಸನ. ಸಿಂಹಾಸನಕ್ಕೆ ಅಪಾಯ, ಆಪತ್ತು, ತೆವಳುವಿಕೆ ಎಲ್ಲ ಉಂಟು. ನೆರಾವಳಿ ಬಂದು ಸಿಂಹಾಸನ ಬಳದು ಹೋಗ್ತದೆ. ಹೌದು. ನಮ್ಮದು ಚಂಡಮಾರುತ ಬೀಸರು ಅಲ್ಲಾಡುವುದಿಲ್ಲ. ಅದು ಶಿಲಾಸನ, ಸ್ಥಿರವಾದದ್ದು. ಅವರು ಓಲಗ ಕೊಡ್ತಾರೆ, ನಾನು ಓಲಗ ಕೊಡ್ತೇನೆ. ನಿಮ್ಮದು ಓಲಗ ಉಂಟಾ? ಅವ್ರದ್ದು ಬಳಿರೆ ಪರಾಕ್ರಮ ಕಂಠಿರುವ ಓಲಗ. ನಮ್ದು ಹಾಗಲ್ಲ. ಪಂಚ ಉಷತ್ಕಾಲದಲ್ಲಿ ಮೆಂಚಿನಂತೆ ಮಂಚನಿದ್ದದ್ದ ನಾನು ನಿತ್ಯಾನಿಕವನ್ನು ಪೂರೈಸಿ ಉಳಿದ ಕೆಲಸ ಹೊಳೆ ಬದಿಯಲ್ಲಿ ಮುಗಿಸ್ತೇನೆ. ಓಲಗಲ್ಲ, ಹೊಳೆ ಬದಿಗೆ. ಯಾಕೆ? ಬಟ್ಟೆ ಮಡಿ ಮಾಡ್ಲಿಕ್ಕೆ. ಬಟ್ಟೆ ಮಡಿ ಮಾಡುದು ಹೊಳೆ ಬದಿ ಕಲ್ಲು ಮೇಲೆ ಬಿಟ್ರೆ ದೇವಸ್ಥಾನದ ಗಂಧದ ಕೋರ್ಟ್ ಮೇಲಲ್ಲ. ಹಾಗೆ ಮೊನ್ನೆ ಒಂದು ಘಟನೆ ನಡೆದೋಯ್ತು, ವಿಷಾದನೀಯ ಸಂಗತಿ. ನಾನು ನನ್ನ ಮನೆ ಹೆಂಡತಿ ಒಟ್ಟಿಗೆ ವನ ವಿಹಾರಕ್ಕೆ ಹೋಗಿದ್ದೆ. ಒಳ್ಳೆ ಅಭ್ಯಾಸ. ಅಲ್ಲ, ನಿಮ್ಮ ವೈಯಕ್ತಿಕ ಬೇರೆ ನಂದು ಆಕ್ಷೇಪ ಇಲ್ಲ. ಒಳ್ಳೆ ಅಭ್ಯಾಸ ಅಂತ ಅದೇ ವನ ವಿಹಾರಕ್ಕೆ ಹೋಗಿದ್ದೆ. ಹೀಗೆ ವನ ವಿಹಾರದ ಸುಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅಶರೀರವಾಣಿ ಆಯ್ತು. ಆಕಾಶವಾಣಿ. ಎಲ್ಲವೋ ಧೂರ್ತ ರಜಕ, ಇನ್ನು ಕೆಲವೇ ದಿನದಲ್ಲಿ ನಿನ್ನ ಪಾಲಿಗೆ ಮೃತ್ಯು ಅಂತ. ಕೆಲವೇ ದಿನದಲ್ಲಿ? ಅದನ್ನ ಕೇಳಿದ ನನ್ನ ಕಾಂತೆ ಚಿಂತಿಪಿಸಿದಳು. ಸರಿ, ಚಿಂತಿಪಿಸಿದಳು. ಅದೇ ಚಿಂತಿಪಿಸಿದಳು. ಸರಿ ಹೇಳಿ, ಚಿಂತಿಪಿಸಿದಳು. ತಿಪ್ಪಿಸುವುದಲ್ಲ, ಅದು ಚಿಂತಿಸಿದಳು ಅಲ್ಲ, ಅದು ತಪ್ಪು. ನಾನು ಶುದ್ಧ, ನಮ್ಮ ಸಾಹಿತ್ಯವೂ ಶುದ್ಧ, ವ್ಯಾಕರಣವೂ ಶುದ್ಧ. ಈಗ ನೋಡಿ, ಒಂದು ಹೆಣ್ಣು ಒಂದು ವಿಷಯವನ್ನು ನೋಡಿ ಸಂತೋಷ ಪಟ್ಟಾಗ ವಾಕ್ಯ ರಚನೆ ಹೇಗಿರ್ತದೆ? ಅದನ್ನ ನೋಡಿದ ಅವಳು ಸಂತೋಷಿಸಿದಳು. ಸರಿಯಾದ ವಾಕ್ಯ. ಅದೇ ಚಿಂತೆ ಬಂದಾಗ ಆ ಘಟನೆಯನ್ನ ಕೇಳಿ ಅವಳು ಚಿಂತಿಪಿಸಿದಳು, ಸಂತೋಷಿಸಿದಳು. ಸಂತೋಷದಲ್ಲಿ ಇಸಿಕಾರ ಆಗಮವಾದಂತೆ ಚಿಂತೆಯಲ್ಲಿ ಪಿಸಿಕಾರ ಆಗಮ ಆಗತಕ್ಕದ್ದು. ಹಾಗೆ ಮತ್ತೆ ಕೆಲವು ಸುಳ್ಳೆಲ್ಲ ಹೇಳುದು. ದೊದಿ ಮೊಸರ ಬಾಂಡದಲ್ಲಿ, ದೊದಿ ಅಂದ್ರೆ ಅಂತದ್ದು, ಮೊಸರು ಅಂತದ್ದು. ಆಕಳು ಗೋಮೂತ್ರ ಎಳೆದಾಗ ಆಗುದಿಲ್ಲ ಹಾಗೆ. ತಕ್ಷಣ ನಾನು ಮರುಪ್ರಶ್ನೆ ಮಾಡಿದೆ ಆಕಾಶವಾಣಿಗೆ, ನನ್ನ ಪಾಲಿಗೆ ಮೃತ್ಯು ಹೇಳಿದಂತ ನಿನಗೆ ಯಾರಿಂದ ಹೇಳಲಿಕ್ಕಾಗ್ತದ? ಕೇಳಿದ ತಕ್ಷಣ ತಟ್ಟಂತ ಹೇಳಿ ಪುಸ್ತಕ ಕೊಡ್ಲಿಲ್ಲ, ಉತ್ತರ ಬಂತು. ಶೇಷಶಯನ ಚಾಪೇಶಯನಾಗಿ ಹುಟ್ಟಿದಾಗ ನಿನ್ನ ಪಾಲಿಗೆ ಮೃತ್ಯು ಅಂತು.
ಅದು ಶೇಷಶಯನ ಚಾಪೇಶಯನ ಆಗುದು ಯಾವುದು? ಅದೇ 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 ಹೇಳುದೀಗ. ಮಧುರೆಯ ಮಹೇಂದ್ರ ಕಂಸ ಮಹಾರಾಜನಿಗೂ ಆಕಾಶವಾಣಿಯಲ್ಲಿ ಮೃತ್ಯು. ದೇವಕಿ ಗರ್ಭದ 8ನೇ ಗರ್ಭದಲ್ಲಿ ಹುಟ್ಟುವ ಮಗುವಿನಿಂದ ಮೃತ್ಯು. ಅವನ ಬಟ್ಟೆ ಮಡಿ ಮಾಡುವ ಮಡಿವಾಳ್ನಿಗೂ ಆಕಾಶವಾಣಿಯಲ್ಲಿ ಮೃತ್ಯು. ಶೇಷಶಯನ ಚಾಪೇಶಯನಾದಾಗ. ಈಗ ಹೇಳಿ, ಮಡಿವಾಳ್ನಿಗೆ ಕಂಸನಿಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ, ಮೃತ್ಯು ಒಂದೇ ರೀತಿ ಅಲ್ವಾ? ನಿಮ್ಮ ಹತ್ರ ಇನ್ನೂ ಹೆಚ್ಚು ಹೊತ್ತು ಮಾತಾಡ್ತಿದ್ದೆ ನಾನು. ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಕಂಸ ಮಹಾರಾಜರು ಹೊರಗೆ ಬರುವುದಿಲ್ಲ. ಓಹೋ, ಊರು ಬೇಗ ಹೊರಗೆ ತರಲಿಕ್ಕೆ ಪ್ರಯತ್ನ.